ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಮುಂಜಾನೆ ಸಮಯದ ವಂದನೆಗಳು, ಶುಭಗಳು. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಮುಂಜಾನೆ ಸಮಯ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಅದಕ್ಕೂ ಮುಂಚೆ ಒಂದು ಮಧುರವಾದಂಥ ಕೀರ್ತನೆಯನ್ನು ನಾವು ಲಾಲಿಸೋಣ. పరమును వీడిన ప్రేమ ధరలో పాపిని వెదకిన ప్రేమ, పరమును వీడిన ప్రేమ ధరలో పాపిని వెదకిన ప్రేమ, నన్ను కరుణించి ఆదరించి సేద తీర్చి నిత్య జీవమిచ్చే, నన్ను కరుణించి ఆదరించి సేద తీర్చి నిత్య జీవమిచ్చే. ಕರ್ತನ ನಾಮಕ್ಕೆ ಸ್ತೋತ್ರ. ಈ ದಿವಸದ ಅಂಶವು ದೇವರು ಕಳಿಸುವಾಗ ದೇವರೇ ಆಶೀರ್ವದಿಸುವವನಾಗಿದ್ದಾನೆಂಬುದಾಗಿ. ಇಫ್ ಗಾಡ್ ಸೆಂಡ್ಸ್ ಯು ವಿಲ್ ಬ್ಲೆಸ್ ಎಂಬುದಾಗಿ. ದೇವರು ನಮ್ಮನ್ನು ಕಳಿಸುವಾಗ ದೇವರು ತಾನೇ ನಮ್ಮನ್ನು ಆಶೀರ್ವಾದ ಮಾಡುವನೆಂಬುದಾಗಿ ನಾವು ಇವತ್ತಿನ ಅಂಶದಲ್ಲಿ ಧ್ಯಾನಿಸಿಕೊಳ್ಳೋಣ. ಅದಕ್ಕಾಗಿ ದೇವರ ವಾಕ್ಯ ಆದಿಕಾಂಡ 12ನೇ ಅಧ್ಯಾಯ 1-2ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿರುವಿ ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನು ಮಾಡಿ ಕಳಿಸುತ್ತಾ ಇದ್ದಾನೆ. ದೇವರ ವಾಗ್ದಾನವನ್ನು ನಂಬಿದಂಥ ಅಬ್ರಹಾಮನು ದೇವರ ಮಾತಿನಂತೆ ತನ್ನ ದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ದೇವರು ತೋರಿಸುವಂಥ ದೇಶಕ್ಕೆ ಪ್ರಯಾಣ ಮಾಡಿಕೊಂಡು ಹೋಗುತ್ತಾ ಇದ್ದಾನೆ. ಹೀಗೆ ಪ್ರಯಾಣ ಮಾಡಿಕೊಂಡು ಹೋಗುವಾಗ ಕರ್ತನಲ್ಲಿ ಪ್ರಿಯ ದೇವಚನವೇ, ಅಬ್ರಾಹ್ಮಣ ಒಂದು ಜೀವಿತ ಯಾವ ರೀತಿಯಲ್ಲಿ ಆಶೀರ್ವಾದ ಹೊಂದಿತು ಎಂಬುದಾಗಿ ನಾವು ನೋಡುವಾಗ ಅದೇ ಆದಿಕಾಂಡ 13ನೇ ಅಧ್ಯಾಯ 2ನೇ ವಚನದಿಂದ ನಾವು ನೋಡುತ್ತಾ ಇದ್ದೇವೆ. ಅಬ್ರಾಹಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು, ಬೆಳ್ಳಿ ಬಂಗಾರವೂ ಇದ್ದವು. ನೋಡಿ, ದೇವರು ಕಳಿಸಿದಾಗ ಅಬ್ರಾಹಮನು ಅನೇಕ ಕೊರತೆಗಳಲ್ಲಿ, ಸಮಸ್ಯೆಗಳಲ್ಲಿ, ತೊಂದರೆಗಳಲ್ಲಿದ್ದನು. ಆದರೆ ಯಾವಾಗ ದೇವರು ಕಳಿಸಿದಾಗ ಅಬ್ರಾಹಮನು ನಂಬಿ ಹೋಗುತ್ತಾ ಇದ್ದನೋ, ಈಗ ಅಬ್ರಾಹಮನ ಜೀವಿತ ಬೆಳ್ಳಿ ಬಂಗಾರ, ಪಶುಗಳು, ದನಗಳು, ಒಂಟೆಗಳು ಎಲ್ಲವೂ ಸಹ ಅವನಿಗೆ ಸಮೃದ್ಧಿಯಾಗಿ ಸಿಗ್ತಾ ಇದೆ ಎಂಬುದಾಗಿ, ಬಹು ಐಶ್ವರ್ಯವಂತನಾಗಿ ಅವನು ಬೆಳೆದನೆಂಬುದಾಗಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ದೇವರ ಮಾತಿಗೆ ಅನುಗುಣವಾಗಿ ನಾವು ಹೋಗುವಾಗ, ಜೀವಿಸುವಾಗ, ಕರ್ತನ ಮಾರ್ಗದಲ್ಲಿ ನಡೆಯುವಾಗ ದೇವಾದಿ ದೇವನು ದಿನದಿಂದ ದಿನಕ್ಕೆ ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮನ್ನು ಮೇಲೆ ಕೆತ್ತಿ ಆತನು ಸಮೃದ್ಧಿಯಲ್ಲಿಯೂ ಆಶೀರ್ವಾದದಲ್ಲಿಯೂ ನಡೆಸಲಿಕ್ಕೆ ಶಕ್ತನಾದ ದೇವರೆಂಬುದಾಗಿ ಈ ಮಾತಿನ ಮೂಲಕವಾಗಿ ನಾವು ನಂಬಬೇಕಾಗಿದೆ. ಅಷ್ಟೇ ಅಲ್ಲದೆ ಯೋಹಾನ ಸುವಾರ್ತೆ 21ನೇ ಅಧ್ಯಾಯ ಅದರ 5ನೇ ವಚನವನ್ನು ನಾವು ನೋಡುವಾಗ, ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಇಲ್ಲಿ ನೋಡುವಾಗ ಯೇಸು ಸ್ವಾಮಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಸತ್ತು ಸಮಾಧಿಗೆ ಸೇರಿ 3 ದಿವಸ ಆದ ಮೇಲೆ ಎದ್ದು ಬಂದ ಮೇಲೆ 40 ದಿವಸ ಭೂಮಿ ಮೇಲೆ ಇರುವಾಗ ಶಿಷ್ಯರಿಗೆ ಆತನು ಕಾಣಿಸಿಕೊಂಡು ಶಿಷ್ಯರನ್ನು ಧೈರ್ಯಪಡಿಸಿ ಶಿಷ್ಯರನ್ನು ನಡೆಸ್ತಾ ಇದ್ದಾನೆ. ಒಂದು ಸಾರಿ ಯೇಸು ಸ್ವಾಮಿ ಆತನು ಕಾಣಲಿಲ್ಲ ಎಂಬುದಾಗಿ ಶಿಷ್ಯರು ಏನು ಮಾಡ್ತಾ ಇದ್ದಾರೆ, ಪೇತ್ರನು ಮೀನು ಹಿಡಿಯುವುದಕ್ಕಾಗಿ ಹೋಗುವಾಗ ಆತನ ಜೊತೆಯಲ್ಲಿ ಉಳಿದ ಶಿಷ್ಯರು ಸಹ ಮೀನು ಹಿಡಲಿಕ್ಕೆ ಹೋಗ್ತಾ ಇದ್ದಾರೆ. ಅವರು ರಾತ್ರಿಯೆಲ್ಲ ಬಲೆಯನ್ನು ಬೀಸಿ ಮೀನು ಬೇಟೆಯಾಡಿದರು, ಆದರೆ ಒಂದು ಮೀನು ಸಿಕ್ಕಲಿಲ್ಲ ಎಂಬುದಾಗಿ ಕೊನೆಗೆ ನಿರಾಶೆಯಿಂದ ಅವರು ಆ ಸಮುದ್ರದಿಂದ ಹೊರಗಡೆ ಬಂದಾಗ ಯೇಸು ಸ್ವಾಮಿ ಅವರಿಗೆ ಕೇಳ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಎಂಬುದಾಗಿ ಅವರಿಗೆ ಗೊತ್ತಾಗಲಿಲ್ಲ, ಇನ್ನೂ ಮೊಬ್ಬಿದ್ದ ಕಾರಣ ಅವರಿಗೆ ಗೊತ್ತಾಗಲಿಲ್ಲ. ಸ್ವಾಮಿ ಹೇಳ್ತಾ ಇದ್ದಾರೆ ಏನೆಂದರೆ, ಮಕ್ಕಳಿರೇ, ನಿಮಗೆ ಊಟಕ್ಕೆ ಏನೂ ಇಲ್ಲವಾ ಎಂಬುದಾಗಿ. ಆಗ ಅವರು ಶಿಷ್ಯರು ಹೇಳ್ತಾ ಇದ್ದಾರೆ, ನಮಗೆ ಊಟಕ್ಕೆ ಏನೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಆಗ ಯೇಸು ಸ್ವಾಮಿ ಹೇಳಿದಂಥ ಮಾತು ನೋಡ್ರಿ, ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು 6ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಈಗ
ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ, ಅಂದರೆ ನೀವು ಇದುವರೆಗೂ ಎಡಗಡೆಯಲ್ಲಿ ಬಲೆ ಬೀಸಿ ಬೇರೆ ಕಡೆ ಹೋಗಿದ್ದೀರಿ, ಈಗ ನಾನು ತೋರಿಸುವಂಥ ಸ್ಥಳಕ್ಕೆ ಹೋಗಿ ನೀವು ಬಲೆಯನ್ನು ಬೀಸಿದರೆ ನಿಮಗೆ ಮೀನು ಸಿಕ್ಕುತ್ತದೆ ಎಂಬುದಾಗಿ ಆತನು ಅವ್ರಿಗೆ ಹೇಳುವಾಗ ಅವರು ಹೇಳ್ತಾ ಇದ್ದಾರೆ, ಸ್ವಾಮಿ ರಾತ್ರಿಯೆಲ್ಲ ನಾವು ಬಲೆ ಬೀಸಿದ್ದೇವೆ, ಒಂದು ಮೀನು ಸಹ ನಮಗೆ ಸಿಗಲಿಲ್ಲ, ಒಂದು ಆಶೀರ್ವಾದವು ನಮಗೆ ಸಿಗಲಿಲ್ಲ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಈಗ ಹೇಳಿದ ಸ್ಥಳದಲ್ಲಿ ಹೋಗಿ ನೀವು ಬಲೆಯನ್ನು ಬೀಸಿರಿ ಎಂಬುದಾಗಿ ಹೇಳಿದಾಗ ಅವರು ಹೋಗಿ ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಯೇಸು ಸ್ವಾಮಿ ಮಾತಿನಂತೆ ಅವರು ಹೋಗಿ ಬಲಭಾಗದಲ್ಲಿ ಆ ಬಲೆಯನ್ನು ಬೀಸಿದಾಗ ಬಹಳ ಮೀನುಗಳು ಆಶೀರ್ವಾದವು ಅವರಿಗೆ ಸಿಕ್ಕಿತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅವರಿಗೆ ರಾತ್ರಿಯೆಲ್ಲ ಬಲೆ ಬೀಸಿದ್ರು ಒಂದು ಸಿಕ್ಕದಿರುವಂಥ ಅದೇ ಸ್ಥಳದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಸ್ಥಳಕ್ಕೆ ಹೋಗಿ ಅವರು ಬಲೆಯನ್ನು ಬೀಸುವಾಗ ಅನೇಕವಾದಂಥ ಮೀನುಗಳು ಅವರಿಗೆ ಸಿಕ್ಕುವ ಎಂಬುದಾಗಿ ಬಹಳ ಸಂತೋಷವಾಯಿತು. ಎಷ್ಟರ ಮಟ್ಟಿಗೆ ಮೀನುಗಳು ಸಿಕ್ಕವಂದರೆ ಅವರ ಬಲೆಗಳನ್ನು ಎಳಿಲಿಕ್ಕೂ ಸಹ ಆಗಲಿಲ್ಲ ಎಂಬುದಾಗಿ, ಅಷ್ಟು ಸಮೃದ್ಧಿಕರವಾದಂಥ ಆಶೀರ್ವಾದವು ಶಿಷ್ಯರು ಹೊಂದಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಇವತ್ತು ನಿಮ್ಮ ಜೀವಿತದಲ್ಲಿ ಅಬ್ರಾಮನ ಹಾಗೆ ನೀವು ಕೊರತೆಯಲ್ಲಿರುವುದಾದರೆ, ಇನ್ನೂ ಪರಿಪೂರ್ಣವಾದ ಆಶೀರ್ವಾದ ನಿಮಗೆ ಹೊಂದದೆ ನೀವು ಜೀವಿಸ್ತಾ ಇರುವುದಾದರೆ, ಶಿಷ್ಯರ ಹಾಗೆ ಈಗೋ ಹಸಿವೆಯಲ್ಲಿ, ಈಗೋ ಕೊರತೆಗಳಲ್ಲಿ ತುಂಬ ಏನೂ ಇಲ್ಲದಿರುವಂಥ ಶೂನ್ಯವಾದಂಥ ಪರಿಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇರುವುದಾದರೆ, ಈ ಒಂದು ಮುಂಜಾನೆ ಸಮಯದಲ್ಲಿ ಕರ್ತನಾದ ಯೇಸು ಸ್ವಾಮಿ ಹೇಳ್ತಿರುವಂಥ ಮಾತೇನೆಂದರೆ, ನೀವು ನಾನು ತೋರಿಸುವಂಥ ಸ್ಥಳಕ್ಕೆ ನಾನು ಹೇಳಿದ ಹಾಗೆ ನೀವು ಹೋಗುವುದಾದರೆ, ನಾನು ಹೇಳಿದ ಹಾಗೆ ನೀವು ಮಾಡುವುದಾದರೆ, ನಿಮ್ಮ ಜೀವನದಲ್ಲಿ ಈಗ 100ರಷ್ಟು ಆಶೀರ್ವಾದವನ್ನು ನೀವು ಹೊಂದುವಿರಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ದೇವರ ಅಬ್ರಾಮನನ್ನು ಕಳಿಸಿದಾಗ ಅಬ್ರಾಮನು ದೇವರ ಮಾತಿಗೆ ವಿಧೇಯನಾಗಿ ಹೋದನು, ಸಮೃದ್ಧಿಯನ್ನು ಹೊಂದಿದನು. ಶಿಷ್ಯರು ಯೇಸು ಸ್ವಾಮಿ ಹೇಳಿದ ಹಾಗೆ ಬಲಭಾಗಕ್ಕೆ ಬಲೆಯನ್ನು ಬೀಸಿದಾಗ ಅವರು ಬಹಳ ಹೆಚ್ಚಾಗಿ ಈಗ ಬಲೆಯು ಎಳಿಲಿಕ್ಕೆ ಆಗದಿರೋಷ್ಟರ ಮಟ್ಟಿಗೆ ಅವರು ಮೀನನ್ನು ಹಿಡಿದರು, ಅವರು ಸಂತೋಷಪಟ್ಟರು ಎಂಬುದಾಗಿ ನೋಡ್ತಾ ಇದ್ದೇವೆ. ಮುಂಜಾನೆ ಸಮಯದಲ್ಲಿ ದೇವಾದಿ ದೇವನ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಬ್ರಾಹ್ಮಣನ ಆಶೀರ್ವಾದ ಮಾಡಿದ ದೇವರು, ಶಿಷ್ಯರಿಗೆ ಸಮೃದ್ಧಿಯನ್ನು ಕೊಟ್ಟ ದೇವರು, ಈ ಮುಂಜಾನೆ ಸಮಯದಲ್ಲಿ ನಿಮಗೂ ನಿಮ್ಮ ಕುಟುಂಬಗಳಿಗೂ ನಿಮ್ಮ ಬಿಸ್ನೆಸ್ಗೂ ನಿಮ್ಮ ಎಲ್ಲ ಕಾರ್ಯಗಳಿಗೂ 100ರಷ್ಟು ಆಶೀರ್ವಾದವನ್ನು ಕೊಟ್ಟು ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪರಲೋಕ ತಂದೆ, ನೀನು ಕಳಿಸುವಾಗ ನೀನೇ ಆಶೀರ್ವಾದ ಮಾಡುವಿ ಎಂಬುದಾಗಿ ಅಂಶದ ಮೇಲೆ ಇವತ್ತು ಧ್ಯಾನ ಮಾಡಿದ್ದೇವೆ. ಅಬ್ರಾಹ್ಮನನ್ನು ನೀನು ಕಳಿಸಿದ್ದಿ, ನೀನೇ ಆಶೀರ್ವಾದ ಮಾಡಿದ್ದಿ. ಶಿಷ್ಯರನ್ನು ನೀನು ಕಳಿಸಿದ್ದಿ, ಶಿಷ್ಯರು ನೀನೇ ಆಶೀರ್ವಾದ ಮಾಡಿದ್ದಿ. ಅಬ್ರಾಹ್ಮನನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿದ ದೇವರು, ಶಿಷ್ಯರಿಗೆ ಸಮೃದ್ಧಿಯಾದ ಆಶೀರ್ವಾದ ಕೊಟ್ಟ ದೇವರು. ಈ ವಾಕ್ಯ ಕೇಳ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು, ಕುಟುಂಬಗಳನ್ನು ಆಶೀರ್ವಾದ ಮಾಡು. ಅವರು ಯಾವ ಕೊರತೆಯಲ್ಲಿದ್ದಾರೋ, ಯಾವ ಚಿಂತೆಯಲ್ಲಿದ್ದಾರೋ, ಯಾವ ಒಂದು ಕರ್ತನೆ ಹಸಿವೆಯಲ್ಲಿದ್ದಾರೋ, ಯಾವ ಒಂದು ಕರ್ತನೆ ದೇವರೇ ಅಪ್ಪ ಆರ್ಥಿಕವಾಗಿ, ಕುಟುಂಬವಾಗಿ, ಬಿಸ್ನೆಸ್ನಲ್ಲಿ ಯಾವುದರಲ್ಲಿ ಅವರು ಕೊರತೆಯಲ್ಲಿದ್ದಾರೋ ಎಲ್ಲ ಕೊರತೆಯನ್ನು ತೆಗೆದುಹಾಕಿ 100ರಷ್ಟು ಆಶೀರ್ವಾದ ಮಾಡಬೇಕೆಂಬುದಾಗಿ ಈ ವಾಕ್ಯಗಳ ಮೂಲಕವಾಗಿ ಅವರನ್ನು, ಅವರ ಕುಟುಂಬ, ಅವರ ದಿನವನ್ನು, ಈ ದಿನವೆಲ್ಲವನ್ನು ನೀನು ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವದಿಸ್ತೇನೆ ತಂದೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಅಬ್ರಾಹ್ಮನನ್ನು ಆಶೀರ್ವದಿಸಿದ ಹಾಗೆ, ಶಿಷ್ಯರನ್ನು ಆಶೀರ್ವದಿಸಿದ ಹಾಗೆ ಆಶೀರ್ವಾದ ಮಾಡಲಿ. ಆತನ ಮಾತಿನಂತೆ ನೀವು ಮುಂದಕ್ಕೆ ಸಾಗರಿ. ಗಾಡ್ ಬ್ಲೆಸ್ ಯು.